ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತಂದರೆ, ಪ್ರತಿಯೊಂದಕ್ಕೂ ಕಾರಣ ನೀನೇ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಿನ್ನ ಇವತ್ತಿನ ಪರಿಸ್ಥಿತಿ ಇರಬಹುದು, ಅಥವಾ ನಿನ್ನ ಕಷ್ಟ, ಸುಖ, ನೋವು, ನಲಿವು ಎಲ್ಲವುದಕ್ಕೂ ಕಾರಣ ನೀನೇ. ಹಾಗಾಗಿ ನಿನ್ನ ಯಾವುದೇ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಭಗವಂತ ವರವನ್ನೂ ಕೊಡೋದಿಲ್ಲ, ಶಾಪವನ್ನೂ ಸಹ ಕೊಡೋದಿಲ್ಲ. ಅವನು ಕೊಡೋದು ಕೇವಲ ಅವಕಾಶಗಳನ್ನು ಮಾತ್ರ. ಹಾಗಾಗಿ ಆ ಅವಕಾಶಗಳನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಮುಂದಿನ ಜೀವನ ನಿರ್ಧರಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಒಂದು ಪುಟ್ಟ ಕತೆ ಹೇಳಬೇಕು ಅಂದರೆ, ಹೀಗೆ ಮಳೆಗಾಲ, ಹಳೆಯ ಶಾಲೆ, ಆ ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಾರೆ ಮಾಸ್ಟ್ರು. ಅವರಿಗೆ ಇದ್ದಕ್ಕಿದ್ದ ಹಾಗೆ ಮಕ್ಕಳ ಬಗ್ಗೆ ಏನನ್ನೋ ತಿಳ್ಕೋಬೇಕು ಅನ್ನೋ ಒಂದು ಚಿಕ್ಕ ಕುತೂಹಲ. ಹಾಗಾಗಿ ತನ್ನ ಜೇಬಿನಿಂದ 100 ರೂಪಾಯಿ ನೋಟನ್ನು ತೆಗೆದು ಕೇಳ್ತಾರೆ, ನಾನೇನಾದರೂ ಈ 100 ರೂಪಾಯಿ ನೋಟನ್ನು ನಿಮಗೆ ಕೊಟ್ಟರೆ ಏನು ಮಾಡ್ತೀರಾ ಅಂತ. ಆಗ ಮಕ್ಕಳೆಲ್ಲರೂ ಸಹ ಒಬ್ಬೊಬ್ಬರಾಗೆ ಅವರವರಿಗೆ ಯಾವುದು ಆಸಕ್ತಿ ಇದೆ ಅದನ್ನು ಹೇಳ್ತಾ ಹೋಗ್ತಾರೆ. ಒಬ್ಬರು ಚಾಕ್ಲೇಟ್ ತೊಗೊಳ್ತೀನಿ, ನಾನು ಡಾಲ್ ತೊಗೊಳ್ತೀನಿ, ನಾನು ಆಟದ ಸಾಮಾನು ತೊಗೊಳ್ತೀನಿ, ನಾನು ಜಾತ್ರೆಗೆ ಹೋಗ್ತೀನಿ, ನಾನು ಸಿನಿಮಾಗೆ ಹೋಗ್ತೀನಿ. ಹೀಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಹೋಗ್ತಾರೆ. ಆದರೆ ಆ ವಿದ್ಯಾರ್ಥಿಗಳಲ್ಲೇ ಕೊನೆಯ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಆ ವಿದ್ಯಾರ್ಥಿ ಎದ್ಬಿಟ್ಟು ಹೇಳ್ತಾನೆ, ಈ ನೋಟು ನಿಜವಾಗ್ಲೂ ನೀವು ನನಗೆ ಕೊಡೋ ಹಾಗಿದ್ರೆ ನನ್ನ ಅಮ್ಮನಿಗೆ ಕನ್ನಡಕವನ್ನು ತೆಗೆದುಕೊಳ್ತೇನೆ ಅಂತ. ಇಡೀ ಶಾಲೆ ಜೋರಾಗಿ ನಕ್ಬಿಡುತ್ತೆ. ಆದರೆ ಮಾಸ್ಟ್ರು ಕೇಳ್ತಾರೆ, ಅಲ್ಲ ಪುಟ, ನೀನು ಯಾಕೆ ಕನ್ನಡಕವನ್ನು ತೆಗೆದುಕೊಳ್ತೀಯ? ನಿಮ್ಮ ತಾಯಿಗೆ ಕನ್ನಡಕವನ್ನು ನಿಮ್ಮ ತಂದೆನೇ ಕೊಡಿಸ್ತಾರಲ್ವಾ ಅಂತ. ಆಗ ಹುಡುಗ ಹೇಳ್ತಾನೆ, ಇಲ್ಲ, ನನಗೆ ತಂದೆ ಇಲ್ಲ, ಅಮ್ಮ ಒಬ್ಬಳೇ ಇರೋದು. ಆಕೆ ಟೈಲರಿಂಗ್ ಕೆಲಸವನ್ನು ಮಾಡಿ ನನಗೆ ಓದಿಸ್ತಾ ಇದ್ದಾಳೆ, ತುಂಬ ಕಷ್ಟಪಡ್ತಾಳೆ. ಹಾಗಾಗಿ ಅವಳಿಗೆ ಬಟ್ಟೆ ಹೊಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನೇನಾದರೂ ಕನ್ನಡಕವನ್ನು ಕೊಡಿಸಿದ್ರೆ ಪ್ರಸ್ತುತ ಪರಿಸ್ಥಿತಿಗೆ ಆಕೆಗೆ ಸ್ವಲ್ಪ ಅನುಕೂಲ ಆಗಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ ಅಂತ. ಆಗ ಇಡೀ ಶಾಲೆ ಚಪ್ಪಾಳೆಯನ್ನು ತಟ್ಟುತ್ತೆ. ಆಗ ಆ ಮಾಸ್ಟ್ರು ಕರೆದ್ಬಿಟ್ಟು ಹೇಳ್ತಾರೆ, ಈ 100 ರೂಪಾಯಿ ನೀನು ತಗೋ, ಆದರೆ ಇದು ನಾನು ನಿನಗೆ ಗಿಫ್ಟ್ ಅಂತ ಕೊಡ್ತಾ ಇಲ್ಲ. ಅಂದರೆ ಇದು ಉಡುಗೊರೆಯಲ್ಲ ಅಥವಾ ಬಹುಮಾನನೂ ಅಲ್ಲ, ಇದು ನಾನು ನಿನಗೆ ಕೊಡ್ತಾ ಇರುವಂತಹ ಸಾಲ. ಈಗ ಈ ದುಡ್ಡನ್ನು ತೊಗೊಂಡು ಹೋಗಿ ಅಮ್ಮನಿಗೆ ಕನ್ನಡಕವನ್ನು ಕೊಡಿಸು. ಆದರೆ ಈ ದುಡ್ಡು ನಿನ್ನ ಅಮ್ಮನ ಸಂಪಾದನೆಯಿಂದ ನನಗೆ ಬೇಡ. ಒಂದಲ್ಲ ಒಂದು ದಿನ ನೀನೂ ಸಹ ದುಡಿಯೋ ಹಾಗಾಗ್ತೀಯ, ಆಗ ನೀನು ನನಗೆ ಈ 100 ರೂಪಾಯಿನ ವಾಪಸ್ ಮಾಡಬೇಕು ಅಂತ. ಆ ಹುಡುಗ ಇಸ್ಕೊಂಡು ಹೋಗ್ತಾನೆ. ಹಲವಾರು ವರ್ಷಗಳು ಕಳೆಯುತ್ತೆ. ಅದೇ ಮಳೆಗಾಲ, ಅದೇ ಶಾಲೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಒಂದು ಸರ್ಕಾರಿ ವಾಹನ ಬಂದು ಸ್ಕೂಲ್ ಮುಂದೆ ನಿಲ್ಲುತ್ತೆ. ಎಲ್ಲ ಟೀಚರ್ಗಳು ಸಹ ಆ ಕಿಟಕಿಯಿಂದ ಇಣುಕು ನೋಡ್ತಾರೆ, ಯಾರಪ್ಪ ಬಂದಿದ್ದು ಅಂತ. ನೋಡಿದ್ರೆ ಕಲೆಕ್ಟರ್ ಬಂದಿರ್ತಾರೆ. ಎಲ್ಲ ಟೀಚರ್ಗಳಿಗೂ ಭಯ ಆಗುತ್ತೆ. ಅಯ್ಯೋ, ಏನು ಬಂದು ಏನು ಕೇಳ್ತಾರೋ ಏನೋ. ಯಾಕೆ ಅಂದರೆ ಅವ್ರು ನಮಗೆ ಹೇಳೇ ಇಲ್ಲ, ಮುನ್ಸೂಚನೆ ಕೊಟ್ಟಿಲ್ಲ, ಇದಕ್ಕಿದ್ದ ಹಾಗೆ ಬಂದುಬಿಟ್ಟಿದ್ದಾರೆ. ಬಹುಶಃ ನಮಗೆಲ್ಲ ಏನಾದರೂ ಕಾದಿದೆಯೋ ಏನೋ ಅಂತ ಎಲ್ಲ ಟೀಚರ್ಗಳು ಸಹ ಭಯ ಪಡ್ತಾರೆ. ಬಂದು ಅವರನ್ನು ಸ್ವಾಗತಿಸ್ತಾರೆ. ಆಗ ಅವ್ರು ಕೇಳ್ತಾರೆ, ಅಂದರೆ ಒಬ್ಬ ಶಿಕ್ಷಕರ ಹೆಸರನ್ನು ಕೇಳಿ, ಈ ಶಿಕ್ಷಕರಿದ್ದಾರಾ, ಯಾವ ಶಾಲೆ, ಅಂದರೆ ಯಾವ ತರಗತಿ ತಗೊಳ್ತಾ ಇದ್ದಾರೆ ಅಂತ. ಆ ತರಗತಿಗೆ ಹೋಗಿ ನಾನು ಬರ್ಬೋದಾ ಅಂತ ಕೇಳ್ತಾರೆ. ಟೀಚರ್ ಬನ್ನಿ ಸರ್ ಅಂತ ಕರೀತಾರೆ. ಅವರಿಗೆ ವಯಸ್ಸಾಗಿರುತ್ತೆ. ಮೊದಲು ಅವ್ರು ಕಾಲಿಗೆ ಬೀಳ್ತಾರೆ. ಕಾಲಿಗೆ ಬಿದ್ದು, ಸರ್, ನಾನು ಕಲೆಕ್ಟರ್ ಆಗಿ ಬಂದಿಲ್ಲ, ನಿಮ್ಮ ವಿದ್ಯಾರ್ಥಿಯಾಗಿ ಬಂದಿದ್ದೀನಿ, ನೀವು ನನ್ನನ್ನು ಗುರುತಿಸಲಿಲ್ಲ ಅನಿಸುತ್ತೆ ಅಂತ ಹೇಳಿ ಮೊದಲು ಅವರ ಜೇಬಿನಿಂದ 100 ರೂಪಾಯಿನ ತೆಗೆದುಬಿಟ್ಟು ಆ ಗುರುಗಳಿಗೆ ಕೊಡ್ತಾರೆ. ಸರ್, ನೆನಪಾಯ್ತಾ ಅಂತ. ಆಗ ಆ ಗುರುಗಳ ಕಣ್ಣಲ್ಲಿ ನೀರಿರುತ್ತೆ. ಹೌದು ಪುಟ, ನನಗೆ ನೆನಪಿದೆ ಅಂತಾರೆ. ಆಗ ನಿಮ್ಮ ವಿದ್ಯಾರ್ಥಿಯಾಗಿ ನಾನು ಇಲ್ಲಿಗೆ ಬಂದೆ. ಈ ಸ್ಥಾನಕ್ಕೆ ಇವತ್ತು ನಾನು ಏನೇ ಇದ್ದರೂ ಸಹ ಅದಕ್ಕೆ ಕಾರಣ ನೀವು. ಅವತ್ತು ನೀವು ಹೇಳಿದಂತಹ ಮಾತುಗಳು, ನಾನು ತುಂಬ ಶ್ರಮಪಟ್ಟು ಓದಿದೆ, ಇಷ್ಟಪಟ್ಟು ಓದಿದೆ, ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂತ. ಆಗ ಟೀಚರ್
ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತಾರೆ. ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂತಹ ಶಕ್ತಿ ಭಗವಂತ ನಮಗೆ ಕೊಟ್ಟಿರ್ತಾನೆ. ಮನುಷ್ಯನಿಗೆ ಎಷ್ಟು ಶಕ್ತಿ ಇರುತ್ತಪ್ಪ ಅಂದರೆ, ಅವನು ದೇವತೆಗಳಿಗಿಂತಲೂ ಎತ್ತರಕ್ಕೂ ಬೆಳಿಬಹುದು ಒಳ್ಳೆಯ ಗುಣಗಳಿಂದ. ಹಾಗೆ ರಾಕ್ಷಸರಿಗಿಂತಲೂ ತಳಮಟ್ಟದಲ್ಲೂ ಬೆಳೆಯಬಹುದು ಅವರ ದುರ್ಗುಣಗಳಿಂದ. ಹಾಗಾಗಿ ನಮ್ಮ ಗುಣ, ನಮ್ಮ ಒಂದು ದಿನಚರಿ ಏನಿರುತ್ತೆ ಅದು ನಮ್ಮ ಜೀವನವನ್ನು ರೂಪಿಸ್ತಾ ಹೋಗುತ್ತೆ. ಅದಕ್ಕೆ ನಿಮ್ಮ ಮುಂದೆನೇ ನನ್ನ ವಿದ್ಯಾರ್ಥಿ ಉದಾಹರಣೆಯಾಗಿ ನಿಂತಿದ್ದಾನೆ ಅಂತಹ ಅವರ ಬೆನ್ನನ್ನು ತಟ್ತಾ ಅವರಿಗೆ ಶಭಾಷ್ಗಿರಿಯನ್ನು ಕೊಡ್ತಾರೆ. ಹೌದು, ನಾವೆಲ್ಲರೂ ಸಹ ಏನು ಮಾಡ್ತೀವಿ ಅಂದರೆ, ನಮಗೇನೋ ಒಂದು ಪರಿಸ್ಥಿತಿ ಬಂದ ತಕ್ಷಣ ನಾವು ದೇವರಿಗೆ ಬೈಯೋದಕ್ಕೆ ಶುರು ಮಾಡ್ತೀವಿ, ಅಥವಾ ಇನ್ಯಾರ್ದೋ ಮೇಲೆ ಗೂಬೆಯನ್ನು ಕೂರಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ಆದರೆ ನಮಗೆ ಯಾವುದೇ ಪರಿಸ್ಥಿತಿ ಬಂದರೂ ಸಹ ಅದರಿಂದ ಹೊರಗಡೆ ಬರುವಂತಹ ಶಕ್ತಿ ಭಗವಂತ ನಮಗೆ ಕೊಟ್ಟಿರ್ತಾನೆ. ಅದಕ್ಕೆ ಹೇಳಿದ್ದು, ಭಗವಂತ ವರನೂ ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಅವನು ಕೊಡೋದು ಕೇವಲ ಅವಕಾಶವನ್ನು ಅಂತ. ಯೋಚನೆ ಮಾಡಿ. ಹಾಗೆ ನಿಮಗೆ ಇರುವಂತಹ ಕಷ್ಟಗಳನ್ನು ಸಹ ಹೊರಗಡೆ ಬರುವಂತಹ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಸ್ವಲ್ಪ ಯೋಚನೆ ಮಾಡಿ. ಥ್ಯಾಂಕ್ ಯು.